ರಂಗೇರಿದ ಮೈಸೂರು ಕೊಡಗು ಲೋಕಸಭಾ ರಣಾಂಗಣ. ಮೈಸೂರು ಬಿಜೆಪಿ ಅಭ್ಯರ್ಥಿ ವಿರುದ್ಧ ಒಕ್ಕಲಿಗ ಅಸ್ತ್ರ ಬಳಕೆಗೆ ಈಗ ಕಾಂಗ್ರೆಸ್ನ ನಾಯಕರು ಮುಂದಾಗ್ತಾ ಇದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಪ್ರಬಲ ಒಕ್ಕಲಿಗ ಅಸ್ತ್ರ ಬಳಕೆಗೆ ಕಾಂಗ್ರೆಸ್ ನಾಯಕರು ಒಂದು ಹೆಜ್ಜೆಯನ್ನು ಎತ್ತಿ ಮುಂದೆ ಇಟ್ಟಿದ್ದಾರೆ. ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ನ ಸೋಲಿಸೋದಕ್ಕೆ ಒಕ್ಕಲಿಗ ಅಸ್ತ್ರವನ್ನ ಬಳಸಬೇಕು. 40 ವರ್ಷಗಳ ಬಳಿಕ ಒಕ್ಕಲಿಗ ವ್ಯಕ್ತಿಗೆ ಕಾಂಗ್ರೆಸ್ನ ಟಿಕೆಟ್ ನೀಡಲಾಗಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾರೆ. ರವಿ, ಒಂದು ಕಡೆ 40 ವರ್ಷದ ಬಳಿಕ ಕಾಂಗ್ರೆಸ್ ಒಕ್ಕಲಿಗರಿಗೆ ಮಣೆ ಹಾಕಿದೆ. ಇತ್ತ ಒಕ್ಕಲಿಗ ಅಸ್ತ್ರವನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಈಗ ಒಂದು ಹೆಜ್ಜೆನ ಎತ್ತಿ ಕಾಂಗ್ರೆಸ್ನ ನಾಯಕರು ಮುಂದಿಟ್ಟಿರುವಂತದ್ದು. ರವಿ, ಖಂಡಿತವಾಗ್ಲೂ ಮಧುಸೂದನ್, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಸದ್ಯ ರಂಗೇರ್ತಿದೆ. ಈಗ ಕ್ಷೇತ್ರದಲ್ಲಿ ಒಕ್ಕಲಿಗ ಕಾರ್ಡನ್ನು ಪ್ಲೇ ಮಾಡಲಿಕ್ಕಾಗಿ ಕಾಂಗ್ರೆಸ್ನ ನಾಯಕರುಗಳು ಮುಂದಾಗಿದ್ದಾರೆ. ಅದಕ್ಕೆ ಪ್ರಮುಖವಾದ ಕಾರಣ ಅಂದರೆ ಕಳೆದ 40 ವರ್ಷಗಳ ಹಿಂದೆ ತುಳಸಿದಾಸಪ್ಪ ಅವರಿಗೆ ಒಕ್ಕಲಿಗ ಸಮುದಾಯದಿಂದ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟನ್ನು ನೀಡಲಾಗಿತ್ತು. ಅವರು 2 ಬಾರಿ ಜಯಶಾಲಿಯರಾಗಿದ್ದರು. ಇದಾದ ಬಳಿಕ ಯಾವುದೇ ಒಕ್ಕಲಿಗ ಮುಖಂಡರುಗಳಿಗೆ ಕಾಂಗ್ರೆಸ್ ಪಕ್ಷ ಮಣೆಯನ್ನು ಹಾಕಿರಲಿಲ್ಲ. ಆದರೆ ಈ ಬಾರಿ ಲಕ್ಷ್ಮಣ್ ಎಂಬ ಸಾಮಾನ್ಯ ಕಾರ್ಯಕರ್ತನಿಗೆ, ಅಂದರೆ ಮಾಧ್ಯಮ ವಕ್ತಾರರಿಗೆ ಟಿಕೆಟನ್ನು ನೀಡಿದೆ. ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾರೆ. ಇದರ ಜೊತೆಗೆ ಅವರು ಪ್ಲೇ ಮಾಡ್ತಿರೋದೇನಂತ ಅಂದರೆ ಬಿಜೆಪಿಯಲ್ಲಿ ಇದ್ದಂತಹ ಒಕ್ಕಲಿಗ ಸಮುದಾಯದ ನಾಯಕರಾದಂತಹ ಪ್ರತಾಪ ಸಿಂಹ ಅವರಿಗೆ ಅನ್ಯಾಯವನ್ನು ಎಸಗಲಾಗಿದೆ. 2 ಬಾರಿ ಅವರು ಸಂಸದರಾಗಿದ್ದರು. ಏಕಾಏಕಿ ಅವರಿಗೆ ಕಾರಣವನ್ನು ಕೇಳದೆ, ಅವರ ಬಳಿ ಯಾವುದೇ ಲೋಪದೋಷಗಳು ಇಲ್ಲದಿದ್ರೂ ಕೂಡ ಅವರನ್ನು ಏಕಾಏಕಿ ಒಕ್ಕಲಿಗರ ಅನ್ನೋ ಕಾರಣಕ್ಕಾಗಿ ಕೆಳಗೆ ಇಳಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನೋ ಅಸ್ತ್ರವನ್ನು ಈಗ ಕಾಂಗ್ರೆಸ್ನ ನಾಯಕರು ಮುಂದೆ ಇಡ್ತಿದ್ದಾರೆ. ಜೊತೆಗೆ CM ಕ್ಷೇತ್ರದಲ್ಲಿ CM ಜಾತಿ ರಾಜಕಾರಣ ಮಾಡ್ತಾರೆ ಅಂತೇಳಿ ಹಲವರು ಹೇಳ್ತಾ ಕೂತಿದ್ರು. ಕುರುಬರಿಗೆ ಮಣೆ ಹಾಕ್ತಾರೆ ಅಂತೇಳಿ ಅವರು ಬಿಂಬಿಸಲಾಗ್ತಿತ್ತು. ಆದರೆ CM ಸಿದ್ದರಾಮಯ್ಯವರು ಜಾತ್ಯತೀತರಾಗಿದ್ದಾರೆ. ಅವರು ಒಕ್ಕಲಿಗರಿಗೂ ಕೂಡ ಮಣೆಯನ್ನು ಹಾಕಿದ್ದಾರೆ. ಒಕ್ಕಲಿಗರ ಸಮುದಾಯಕ್ಕೆ ಅವರು ಟಿಕೆಟನ್ನು ನೀಡುವ ಮೂಲಕ ಅವರು ನಾನು ಜಾತಿ ವಿರೋಧಿ ಅಲ್ಲ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಈ ನಡುವೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟನ್ನು ಬಿಜೆಪಿಯವರು ತಪ್ಪಿಸಿ ಪ್ರತಾಪ್ ಸಿಂಹ ಅವರಿಗೆ ಅನ್ಯಾಯ ಎಸಗೋದ್ರ ಜೊತೆಗೆ ಒಕ್ಕಲಿಗರಿಗೂ ಕೂಡ ಅನ್ಯಾಯ ಎಸಗಿದ್ದಾರೆ. ಆ ಕಾರಣಕ್ಕಾಗಿ ಒಕ್ಕಲಿಗರೆಲ್ಲರೂ ಕೂಡ ಒಗ್ಗೂಡಬೇಕು, ಕಾಂಗ್ರೆಸ್ ಅಭ್ಯರ್ಥಿ ಪರ ಅವರು ಮತವನ್ನು ಚಲಾಯಿಸಲಿ ಅಂತ ಹೇಳಿ ಮನವಿ ಮಾಡಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದವರೇ ಅತಿ ಹೆಚ್ಚಿದ್ದಾರೆ. 5,05,000 ಮಂದಿ ಮತದಾರರಿದ್ದಾರೆ. ನಿರ್ಣಾಯಕ ಮತಗಳು ಕೂಡ ಒಕ್ಕಲಿಗರದೇ ಆಗಿದೆ. ಈ ಕಾರಣಕ್ಕಾಗಿಯೇ ಒಕ್ಕಲಿಗ ಅಸ್ತ್ರವನ್ನು ಸದ್ಯ ಕಾಂಗ್ರೆಸ್ನವರು ಮುನ್ನೆಲೆಗೆ ಬಿಟ್ಟಿದ್ದಾರೆ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.